ನನ್ನ ತಂಗಿ ಊರಿಗೆ ಹೊರಡ್ತಾ ಇದ್ದಾಳೆ. ಎಲ್ಲ ಪ್ಯಾಕ್. ಇದು ನೋಡಿ ನಾನು ಓದಿರೋ ಸ್ಕೂಲ್, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ತನಕ. ವಿಹಾನಿಗೆ ಸ್ಕೂಲಿಗೆ ಸೇರ್ಸೋಣ ಅಂತ ಒಂದು ಸ್ಕೂಲ್ ನೋಡೋಣ ಅಂತ ಬಂದ್ವಿ. ಅಲ್ತು ವಿಹಾನಿಗೆ ವಿಡಿಯೋ ಶೂಟ್ ಮಾಡಿದ್ವಿ. ಸ್ಟಾರ್ಟ್. ಹಿಂಗೆ ತಿಂತೀರಾ? ಹಸಿ ಸೊಪ್ಪೆ ತಿಂತೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಳಗ್ಗೆನೇ ನುಗ್ಗೆ ಸೊಪ್ಪು ಕೀಳ್ತಾ ಇದ್ದೀವಿ. ಏನಕ್ಕೆ ಅಂತ ನೋಡೋಣ ಬನ್ನಿ. ಇದೆಲ್ಲ ಹಾಕ್ಬೇಕಾ? ಅದ್ರಾಗ ಚೆನ್ನಾಗಿರೋದು ಹಾಕು. ನನ್ನ ತಂಗಿ ಊರಿಗೆ ಹೊರಡ್ತಾ ಇದ್ದಾಳೆ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. 7 ಗಂಟೆ ಟ್ರೈನ್ ಐತೆ. ಹಂಗೆ ನುಗ್ಗೆ ಸೊಪ್ಪು ತೊಗೊಂಡು ಹೋಗ್ಬೇಕು. ಬಳ್ಳಾರಿಯಲ್ಲಿ ನುಗ್ಗೆ ಸೊಪ್ಪು ಸಿಗಲ್ಲ. ಬಳ್ಳಾರಿಯಲ್ಲಿ ನುಗ್ಗೆ ಸೊಪ್ಪು ಜಾಸ್ತಿ ಸಿಗಲ್ಲ ಅಲ್ಲ ಜಿ? ನುಗ್ಗೆ ಗಿಡನೇ ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ನುಗ್ಗೆ ಸೊಪ್ಪಿನ ಮರ ಇದೆಯಲ್ಲ, ಅದಕ್ಕೆ ನುಗ್ಗೆ ಸೊಪ್ಪು ತೊಗೊಂಡು ಹೋಗ್ತಾ ಇದ್ದಾಳೆ. ತುಂಡು ಮಲ್ಗೆ ನೋಡ್ರಿ ಎಷ್ಟೊಂದು ಬಿಟ್ಟಿದೆ. ಬೆಳಗ್ಗೆನೆ ಎದ್ದು ವಿಹಾನಿಂದ ಡ್ಯಾನ್ಸ್ ನಡೀತಾ ಇದೆ ಇಲ್ಲಿ. ನೆನ್ನೆ ಎಲ್ಲ ಹೊಟ್ಟೆ ನೋವು ಅಂತೇಳಿ ರಂಜ್ ಹಾಕ್ಸ್ಕೊಂಡಿದ್ದಾನೆ. ಹೆಂಗೈತಪ್ಪ ಹೊಟ್ಟೆ ನೋವು ಚಿನ್ನಿ? ಸ್ವಲ್ಪ ಐತಾ? ಮತ್ತು ಬೆಳಗ್ಗೆನೆ ಡ್ಯಾನ್ಸ್ ಮಾಡ್ತಿದ್ಯಾ? ಅಲ್ತುಗುಂಡು ಏನು ಮಾಡ್ತಿದ್ದಾಳೆ? ಅಲ್ತುಗುಂಡು ಎಲ್ಲ ಕ್ಲೀನ್ ಮಾಡಿ ಮಂಚನ ಸರಿ ಮಾಡಿದ್ವಿ. ಯಾಕಂದರೆ ಈ ಸೈಡ್ ಇದ್ದಾಗ ತುಂಬ ಇಕ್ಕಟ್ಟಾಗ್ತಿತ್ತು ಓಡಾಡೋಕ್ಕೆ. ಇಲ್ಲಿದ್ದ ಡ್ರಮ್ ಎಲ್ಲ ಹಿಂದೆ ತೆಗೆದು ಹಾಕಿದ್ವಿ. ಈಗೆಲ್ಲ ಕ್ಲೀನ್ ಆಗಿದೆ. ಇಲ್ಲಿ ಎಲ್ಲ ನಾನು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಊರಿಗೆ ಹೋಗ್ಬೇಕಾರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಸ್ಪೆಕ್ಟ್ ಸಿಕ್ತು. ಅದನ್ನು ತಕ್ಕೊಟ್ಟಿದ್ದಕ್ಕೆ ನೋಡ್ರಿ ಇವತ್ತು ಬೆಳಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಸ್ಪೆಕ್ಟಲ್ಲಿ ಆಟ ಆಡೋದು. ಅವ್ನು ಖುಷಿ ಅವನಿಗೆ. ಸೊ ಸ್ಪೆಕ್ಟಲ್ಲೇ ಆಟ ಆಡ್ತಾ ಇದ್ದಾನೆ. ಅಲ್ತು ಎದ್ಮೇಲೆ ಅದಕ್ಕೂ ಆಟ ಮಾಡ್ತಾಳೆ. ಜಸ್ಟ್ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಟ್ರೈನಿಗೆ ಡ್ರಾಪ್ ಮಾಡೋಕ್ಕೆ. ಎದ್ಯಾ? ಈಗ ಎದ್ಲು ನೋಡ್ರಿ ಅವಳು. ಮುಖ ಹೆಂಗೈತಿ? ಅಜ್ಜಿ ಎಲ್ಲ ಕಸ ಗುಡಿಸ್ತವ್ರೆ. 6:30 ಆಗೈತೆ. ಇವತ್ತು ಚಿಕ್ಕಮ್ಮವ್ರ ಮನೆ ಗೃಹ ಪ್ರವೇಶ. ಬೆಳಗ್ಗೆನೇ ಹೋಗಬೇಕು. ನೋಡೋಣ, ಬೇಗ ರೆಡಿ ಮಾಡ್ಕೊಂಡು ಏನಾದರೂ ತಿಂಡಿ ತಿಂದು ಹೋಗಿ ಬರ್ತೀವಿ. ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಸೊ ರೈಸ್ ಮಾಡಿದ್ದೀನಿ. ಚಿತ್ರಾನ್ನದ ಗೊಜ್ಜು ಆಗ್ತಿದ್ದಂಗೆ ಮಕ್ಕಳಿಗಿಬ್ಬರಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಚಾಚಿಯವ್ರ ಮನೆಗೆ ಹೋಗ್ಬೇಕು. ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಈಗ ನೆಕ್ಸ್ಟ್ ತಿಂಡಿ ತಿನ್ನಬೇಕು. ತಿಂಡಿ ತಿಂತೀರಾ? ನೀವೇ ತಿನ್ನಬೇಕು. ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ. ಮತ್ತೇನಾದರೂ ಮಣ್ಣಲ್ಲಿ ಹೋಗಿ ಆಟ ಆಡಬೇಕಲ್ಲ. ಮತ್ತೆ ಬೇರೆ ಬಟ್ಟೆ ಉಡಿಸ್ತೀನಿ ಆಯಿತಾ, ಫಂಕ್ಷನಿಗೆ ಹೋಗ್ಬೇಕಾದ್ರೆ. ನನ್ನ ತಂಗಿಗೆ ಡ್ರಾಪ್ ಮಾಡೋಕ್ಕಂತ ಹೋಗಬೇಕಾದ್ರೆ ಒಂದು ವಿಡಿಯೋ ಶೂಟ್ ಮಾಡ್ಕೊಂಬಂದಿದ್ದಾನೆ ನನ್ನ ತಮ್ಮ. ನೋಡ್ರಿ, ಇದೆ ನಾವು ಓದಿದ ಸ್ಕೂಲು. ಇದು ಬಂದುಬಿಟ್ಟು ಬಸವನಗುಡಿಯಲ್ಲಿದೆ. ಟ್ಯಾಂಗ್ಮೋಲ ಬಸವನಗುಡಿ. ಸ್ಕೂಲ್ ಹೆಸರು ಬಂದುಬಿಟ್ಟು ಸರ್ವೋದಯ. ಪ್ರೈಮರಿ ಸ್ಕೂಲು ಇದೆ, ಇಲ್ಲಿ ಹೈಸ್ಕೂಲು ಇದೆ, ಕಾಲೇಜ್ ತನಕನೂ ಇದೆ, ಅಂದರೆ 2nd PUC ತನಕ. ಬಟ್ ನಾನು ಇಲ್ಲಿ ಓದಿದ್ದು 10th ತನಕ ಅಷ್ಟೇ. ಸೊ ಇದೇ ಸ್ಕೂಲಲ್ಲೇ ನಾವು ಓದಿದ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ. ನಮ್ಮ ಸ್ಕೂಲ್ ನೋಡಿದ್ರೆ ಹಳೆದೆಲ್ಲ ನೆನಪಾಗತ್ತೆ. ಈ ರೋಡಲ್ಲೇ ನಾವು ಹೋಗ್ತಾ ಇದ್ದಿದ್ದು. ಹೆಚ್ಚು ಕಮ್ಮಿ ಒಂದು 5ರಿಂದ 6ನೇ ಕ್ಲಾಸ್ ತನಕ ನಮ್ಮ ಅಪ್ಪ ಕರ್ಕೊಂಬರೋದು ಮಾಡಿದ್ದಾರೆ. 7ನೇ ಕ್ಲಾಸಿಂದ ನಾವು ಇದೇ ರೋಡಲ್ಲೇ ಬಸ್ಸಿಗೆಲ್ಲ ಓಡಾಡ್ತಾ ಇದ್ವಿ. ಈಗ ನೋಡ್ರಿ, ಇದೆಲ್ಲ ಫುಲ್ ಕ್ಲೀನಾಗಿ ಕ್ವಾರ್ಟರ್ಸ್ ಮಾಡಿದ್ದಾರೆ. ಉಡಿಸಿಲ್ಲ. ಆಲ್ರೆಡಿ ಇವರು ಚಪ್ಪಲು ಮತ್ತು ಶೂ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ನೋಡ್ರಿ. ಗಲೀಜು ಮಾಡ್ಕೊಬಾರ್ದು, ಸರಿನಾ? ಎಲ್ಲಿ ಓಡಾಡುವಿಯಾನು? ಕಂಫರ್ಟೇಬಲ್ ಐತಲ್ಲ ನಿನಗೆ? ಓಡಬಾರ್ದು, ಬರೀ ಓಡೋದೇ ಅಲ್ಲ ನಿಂದು. ಅಲ್ತು ನೀನು ನಡಿ, ಸರಿಗೆ ಹಾಕೋದು. ಹರಿದೋಯ್ತಂದ್ರೆ ಫಂಕ್ಷನ್ಗೆ ಹೋಗೋದ್ರೊಳಗೆ ಗ್ಯಾರಂಟಿ ತಿಂತೀರಿ. ಹಂಗೆ ತೆಗ್ದಿಡ್ರಿ ಆಯಿತಾ?
नहीं ना मैं खाना खाने टाइम पेट दर्द आता ना मैं तुझे खाना खाना का तो होता नहीं ಹೊಸ ಶೂ ಐತಲ್ಲ ಅದಕ್ಕೆ ಹೊಟ್ಟೆ ನೋವು ಇಲ್ಲ ಈ ಶೂ ತೆಗೆದ ತಕ್ಷಣ ಪೇಟ್ ದರದ ಮೀ ಅಂತ ರೋದ್ನೆ ಅಲ್ಲ ಅದು ಲೇಬಲ್ ತೆಗಿ ಅಜ್ಜಿ ನಮ್ಮ ಅಜ್ಜಿ ಜಸ್ಟ್ ಸ್ನಾನ ಮಾಡಿ ಈಗ ತಾನೇ ಬಂದರು ಇದು ನಿನ್ನೆ ಅವರು ಗೃಹ ಪ್ರವೇಶಕ್ಕೆ ಕರೆದೋಗಿದ್ರಲ್ಲ ಅವಾಗ ಹೊಸ ಸೀರೆ ಕೊಟ್ಟಿದ್ರು ಅದೇ ಸೀರೆ ಉಟ್ಕೊಂಡಿದ್ದೆ ಅಜ್ಜಿ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ಸಖತ್ತಾಗಿ ಕಾಣ್ತೈತಿ ಜಾಕೆಟ್ ಹೊಲ್ಸೋಕ್ಕಾಗಿಲ್ಲ ಯಾಕಂದ್ರೆ ಅವ್ರು ನೆನ್ನೆನೇ ಕೊಟ್ಟಿರೋದ್ರಿಂದ ಯಾವುದೋ ಒಂದು ಜಾಕೆಟ್ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಅಜ್ಜಿ ಬಟ್ ಸೀರೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಯೆಲ್ಲೋ ಕಲರ್ ಬ್ಲೌಸ್ ಇದ್ರೆ ಮ್ಯಾಚ್ ಆಗತ್ತೆ ನೋಡಜ್ಜಿ ಚೆನ್ನಾಗಿ ಕಾಣ್ತೈತಿ ಇವರು ಅಕ್ಕ ತಂಗಿರು 5 ಜನ ಅಕ್ಕ ತಂಗಿರ್ಗೂ ಒಂದೇ ಥರದ ಸೀರೆ ಅಂದರೆ ಕಲರ್ ಚೇಂಜು ಡಿಸೈನ್ ಎಲ್ಲ ಒಂದೇ ಆ ಥರದ್ದು ಕೊಡಿಸಿದ್ದಾರೆ ಬೆಳಗ್ಗೆನೆ ಕಾಫಿ ರೆಡಿ ಆಗ್ತಾ ಇದೆ ಇಲ್ಲಿ 2 ಲೋಟ ಕಾಫಿ ಯಾಕೆ ಅಂದರೆ ಇದು ಒಂದು ನಮ್ಮ ಅಜ್ಜಿಗೆ ಮತ್ತು ನನಗಿಬ್ರಿಗೇನೆ ನಮ್ಮ ಮನೇಲಿ ಎಲ್ಲ ಹಾಲು ಕುಡಿಯೋದು ತಡಿ ಒಂದು ನಿಮಿಷ ನಾನು ಸೋಸ್ಕೊಂತೀನಿ ಆಮೇಲೆ ನೀನು ಸಕ್ಕರೆ ಹಾಕು ನಿಮ್ಗೆ ಎಷ್ಟು ಕಷ್ಟ ಕುದಿಯಕ್ಕೆ ಹಾಕಲ್ಲ ಇನ್ನೊಂದು ಸ್ಪೂನ್ ಹಾಕತ್ಲಾಗಿ 3 ಸ್ಪೂನ್ ಹಾಕಿದ್ದೀನಿ ಅಜ್ಜಿ ಸಕ್ಕರೆ ಇನ್ನೊಂದು ಸ್ಪೂನ್ ಹಾಕು ಬೇಡ ಬೇಡ ಇರ್ಲಿ ತಗೊಳ್ರಿ ಸಾಕು ತಗೊಳಜ್ಜಿ ಭಾಳ ಸಕ್ಕರೆ ಕುಡಿಬಾರ್ದು ನಮ್ಮ ಮನೇಲಿ ಎಲ್ಲ ಹಾಲು ಕುಡಿಯೋದು ಸೊ ನಾನು ನಮ್ಮ ಅಜ್ಜಿ ಅಷ್ಟೇ ಟೀ ಇಲ್ಲ ಕಾಫಿ ಇವತ್ತು ಕಾಫಿ ಕುಡಿಯೋಣ ಅನ್ನಿಸ್ತಾ ಇದೆ ಅಂತೇಳಿ ಕಾಫಿ ಮಾಡು ಅಂದರು ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ ಫಿಲ್ಟ್ರ್ ಕಾಫಿ ಇದು ಕಮ್ಮಿ ಮಾಡು ಚುಮ್ಟ ಕೊಡಜ್ಜಿ ಇಲ್ಲಿ ನೆಸ್ಕಿಟ್ಟು ಹೊಡೆದೈತೀನಿ ನೋಡು ಹೊಡೆದಿಟ್ಟಿದ್ದೀನಿ ಆಲ್ರೆಡಿ ನಾನು ಮತ್ತು ಆ ಕಾಫಿ ಪುಡಿ ಹಾಕಿ ಇಟ್ಟಿದೆಯಾ ಇಡ್ತೀವಲ್ಲ ಮತ್ತೆ ಇಲ್ಲ ಹಾಲಿಡ್ತೀರಾ ಚಿತ್ರಾನ್ನ ತಿನ್ನೋಕ್ಕೆ ರೆಡಿಯಾಗಿದೆ ಕುತ್ಕೊಂಡಿದ್ದೀವಿ ತಿಂಡಿ ತಿನ್ನೋಕ್ಕೆ ವಿಯಾನ್ ಅಲ್ತು 2 ಸ್ಪೂನ್ ತೊಗೊಂಡು ಬರ್ರಿ ಬೇಗ ಸ್ನಾನಕ್ಕೆ ಬಿಸಿನೀರು ಬಿಟ್ಟಿದ್ದೀನಿ ಬಿಸಿನೀರಿಗೆ ನಾವು ಇಲ್ಲಿ ಗ್ಯಾಸ್ ಗೀಝರ್ ಯೂಸ್ ಮಾಡೋದು ಗ್ಯಾಸ್ ಗೀಝರ್ ಸೊ ಇಲ್ಲಿ ನಲ್ಲಿಯಲ್ಲಿ ಬಿಸಿನೀರು ಬರುತ್ತೆ ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆಯೋಕ್ಕೆ ಹಾಕಬೇಕು ಸೊ ಹಾಗಾಗಿ ನಾನು ಇಷ್ಟು ಬಟ್ಟೆ ಇದೆಯಲ್ಲ ಇದನ್ನು ಒಗೆಯೋಕ್ಕೆ ಹಾಕ್ತಾಯಿದ್ದೀನಿ ಟೋಟಲ್ ಒಂದು 12 ಬಟ್ಟೆ ಹಾಕ್ಬೋದು ಅಂದರೆ ಹೆಚ್ಚು ಕಮ್ಮಿ 6ರಿಂದ 7 ಜೊತೆ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಬಿಸಿನೀರು ತುಂಬಿಟ್ಟಿದ್ದೀನಿ ಈಗ ಬಿಸಿನೀರು ಸಾಕು ಸೊ ಹಾಗಾಗಿ ಈಗ ವಾಷಿಂಗ್ ಮಿಷಿನ್ ಒಂದೇ ಸರಿ ಆನ್ ಮಾಡ್ತೀನಿ ಆಮೇಲೆ ಬೇಕಾದರೆ ಯಾವಾಗಾದರೂ ಸ್ನಾನ ಮಾಡೋಕ್ಕಾಗತ್ತೆ ಸೊ ಟೋಟಲ್ 12ರಿಂದ 13 ಬಟ್ಟೆ ಹಾಕಿದ್ದೀನಿ ವಾಶಿಗೆ ಮ್ಯಾಕ್ಸಿಮಮ್ ಇದರಲ್ಲಿ 7 ಜೊತೆ ಹಾಕ್ಬೋದು ಬಟ್ಟೆ ಸೊ ಇದೆಲ್ಲ ಬಂದುಬಿಟ್ಟು ಇದು ಪ್ರೋಸೆಸ್ಸು ಬರೀ ವಾಶ್ ಆದರೆ ಇದು ಒಂದು ಆನ್ ಆಗಬೇಕು ಲೈಟು ಬರೀ ರಿನ್ಸ್ ಅಂದರೆ ಜಾಲ್ಸೋಕ್ಕೆ ಇದು ಸ್ಪಿನ್ ಅಂತಂದರೆ ಒಣಗ್ಸೋಕ್ಕೆ ಸೊ ನಾನು ಏನು ಅಂದರೆ ಮುಂಚೆನೇ ವಾಶ್ ಮಾಡಿ ಬರೀ ಒಣಗ್ಸೋಕ್ಕಾಗೋದಾದರೆ ಸ್ಪಿನ್ ಹಾಕಬೇಕು ಇಲ್ಲಿ ನಾನು 3 ಒಗಿಬೇಕಿದು ಅಂದರೆ ಒಗೆಯೋದು ಜಾಲ್ಸೋದು ಒಣಗಿಸೋದು ಅದಕ್ಕೆ ಈ 3 ಪ್ರೋಸೆಸ್ಸು ಈ ಬಟನ್ ಏನು ನಾನು ಯೂಸ್ ಮಾಡಲ್ಲ ಯಾಕಂದರೆ ಇದು 3 ಒಗಿಬೇಕು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ತೊಗೊಳಕ್ಕೆ ಅಂದರೆ ಪವರ್ ಸೋಕ್ ನೆನೆ ಇಡೋಕ್ಕಿದು ಒಂದು 150 ನಿಮಿಷ ನೆನೆ ಇಡಬೇಕಾ ಅಥವಾ 120 ನಿಮಿಷ ನೆನೆ ಇಡಬೇಕಾ ಎಷ್ಟು ಟೈಮ್ ನೆನೆ ಇಟ್ಟು ಆಮೇಲೆ ಒಗಿಬೇಕು ಅನ್ನೋದಕ್ಕೆ ಇದು ಬಂದ್ಬಿಟ್ಟು ವಾಟರ್ ಲೆವೆಲ್ಲು ಇದು ಮ್ಯಾಕ್ಸಿಮಮ್ಮು 45 ಮಿನಿಟ್ಸಿಗೆ ಆಟೋಮೆಟಿಕ್ಕಾಗಿ ಇದೇ ತೊಗೊಳುತ್ತೆ ಮ್ಯಾಕ್ಸಿಮಮ್ 48 ಲೀಟ್ರ್ ವಾಟರ್ ಅಂದರೆ ಡೈರೆಕ್ಟ್ ಆನ್ ಮಾಡಿಬಿಟ್ರೆ ಇಲ್ಲಪ್ಪ ಒಂದು 2-3 ಜೊತೆ ಬಟ್ಟೆ ಇದೆ ಒಂದು 4 ಜೊತೆ ಬಟ್ಟೆ ಇದೆ ಅಂತಂದರೆ ಇಲ್ಲಿ ನೋಡ್ರಿ 2 ಜೊತೆಗೆ 20 ಲೀಟ್ರು 3 ಜೊತೆಗೆ 29 ಲೀಟ್ರು 4, 5, 6 ಈ ಥರ ಜೊತೆ 2 ಜೊತೆ ಜಾಸ್ತಿ ಆಗ್ತಿದ್ದಂಗೆ ನೀರು ಲೆವೆಲ್ಲೂ ಜಾಸ್ತಿ ಆಗುತ್ತೆ ಅದನ್ನು ನಾವು ಈ ಬಟನ್ ಮೂಲಕ ಸೆಟ್ ಮಾಡ್ಬೋದು ಆಮೇಲೆ ಇದು ರಿಸರ್ವ್ ಅಂತಂದರೆ ಎಷ್ಟೊತ್ತಾದ್ಮೇಲೆ ಬಟ್ಟೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಕೆಲವರು ಕೆಲಸಕ್ಕೆ ಹೋಗೋರು ಸಂಜೆ ತನಕನೂ ಇಟ್ಟಿರ್ತಾರೆ ಸಂಜೆ ಆನ್ ಆಗಿ ಸಂಜೆ ಒಗಿಲಿ ಅಂತೇಳಿ ಕೆಲವರು ಸೋಪಿನ ಪುಡಿಯಲ್ಲಿ ನೀರಲ್ಲಿ ನೆನೆ ಇಟ್ಟಿನೇ ಹೋಗ್ತಾರೆ ಆಮೇಲೆ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತೇಳಿ ಅದು ಯೂಸ್ ಮಾಡ್ಬೋದು ಇದರಲ್ಲಿ ಆಮೇಲೆ ಟೆಂಪ್ರೇಚರ್ ಸೆಟ್ಟಿಂಗು ಇಲ್ಲಿ 2 ವಾಲ್ ಇದೆ ಇದು ಕೋಲ್ಡ್ ವಾಟ್ರ್ ಇದು ಹಾಟ್ ವಾಟ್ರಿಂದು ನೀವು ಬೇಕಾದರೆ ಇಲ್ಲಿಂದನೇ ಟೆಂಪ್ರೇಚರ್ ಸೆಟ್ ಮಾಡ್ಬೋದು ನಾನು ಇದುವರೆಗೂ ಹಾಟ್ ವಾಟ್ರಲ್ಲಿ ಒಗೆದಿಲ್ಲ ಬಟ್ಟೆ ಒಗೆದ್ರೆ ಒಳ್ಳೆಯದು ತುಂಬ ಗಲೀಜಿದ್ರೆ ಹಾಟ್ ವಾಟ್ರಲ್ಲಿ ಒಗಿಬೋದು ಆಮೇಲೆ ಪ್ರೋಗ್ರಾಮ್ ಸೆಟ್ ಅಂತಂದರೆ ಇದು ನಾರ್ಮಲ್ಲು ಕ್ವಿಕ್ ಡಿಲೈಟ್ ಡೈಲಿ ಸ್ಯಾರಿ ಬೇಬಿ ಕೇರ್ ಬೆಡ್ಶೀಟು ಏರ್ ಡ್ರೈ
ಟಬ್ ಹೈಜಿನಿಕ್ ಅಂತಂದರೆ ವಾಷಿಂಗ್ ಮಿಷಿನ್ ವಾಶ್ ಮಾಡೋಕೆ, ಅದಕ್ಕೆ ಬರೀ ನೀರಲ್ಲಿ ವಾಶ್ ಮಾಡೋದು. ಇದೆಲ್ಲ ನಾವು ಕ್ಲಾತ್, ಯಾವ ಥರ ಕ್ಲಾತ್ ನಾವು ಯೂಸ್ ಮಾಡ್ತೀವಿ ಆ ಥರ ವಾಷಿಂಗಿಗೆ. ಈಗ ನಾನು ನಾರ್ಮಲ್ ಡೈಲಿ ವೇರ್ದು ಕ್ಲಾತ್ ಹಾಕಿದ್ದೀನಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ವಾಟ್ರ್ ಫುಲ್ ಆನಲ್ಲೇ ಇರಬೇಕು. ಅದಾದಮೇಲೆ ನಾನು ಸ್ವಿಚ್ ಆನ್ ಮಾಡ್ತಿದ್ದೀನಿ. ಸ್ವಿಚ್ ಆನ್ ಮಾಡಿಬಿಟ್ಟು ಇದು ಪವರ್ ಬಟನ್, ಮೇನ್ ಬಟನ್, ಇದನ್ನು ಆನ್ ಮಾಡಬೇಕು. ಅದನ್ನು ಆನ್ ಮಾಡಿದಾಗ ಇಲ್ಲಿ ಪ್ರೋಗ್ರಾಮ್ 1 ಅಂತ ತೋರಿಸ್ತಾ ಇದೆ. 1 ಪ್ರೋಗ್ರಾಮ್ ಅಂದರೆ ನಾರ್ಮಲ್ ವಾಶ್. ಸೊ ಇಲ್ಲಿ 3 ಲೈಟೂ ಆನ್ ಆಗಿದೆ ನೋಡಿರಿ ಪ್ರೋಸೆಸ್ಸಿಗೆ. ಈಗ ಡೈರೆಕ್ಟಾಗಿ ನಾನು ಸ್ಟಾರ್ಟ್ ಕೊಟ್ಟರೆ ಅದೇ ಆಟೋಮೆಟಿಕ್ಕಾಗಿ ತೊಗೊಳತ್ತೆ. ಇಲ್ಲಿ ನೋಡಿರಿ ರೊಟೇಟ್ ಆಗ್ತಾಯಿದೆ. ಸೊ ಅದೇ ಆಟೋಮೆಟಿಕ್ ವಾಟರ್ ತೊಗೊಂತು. ಇಲ್ಲಿ ನೋಡಿರಿ 45 ನಿಮಿಷ. ಅದಾದಮೇಲೆ ನಾವು ಡೈರೆಕ್ಟ್ ಒಣಗಾಕಿದ್ರೆ ಆಯಿತು, ಮತ್ತು ಜಾಲಿಸ್ಬೇಕು ಏನೂ ಇಲ್ಲ. ಇದು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್, ಪ್ಯಾನಾಸೋನಿಕ್. ಇದು ಆ್ಯಕ್ಚುಲಿ ಲೇಬಲ್ ಇತ್ತು, ಅದು ಮಕ್ಕಳು ಕಿತ್ತಾಕಿದ್ದಾರೆ. ಇದು ವಾಷಿಂಗ್ ಮಿಷಿನ್ ತೊಗೊಂಡ್ಬಿಟ್ಟು 2012ರಲ್ಲಿ ತೊಗೊಂಡಿದ್ದು ವಾಷಿಂಗ್ ಮಿಷಿನು. 2012 ಅಂದರೆ ಇವಾಗ 2024. ಆದ್ರೂ ಚೆನ್ನಾಗಿ ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ. ಇದು ವಾಶ್ ಆಗಿ ನೀರು ಹಾಗೆ ಹೋಗುತ್ತೆ. ಆ ಕಡೆ ಪೈಪ್ ಲಾಸ್ಟಿಗೆ ಇಟ್ಟಿದ್ದೀವಿ ನೋಡ್ರಿ. ಸೊ ವಾಶಿಗೆ ಹೋಗುತ್ತೆ. ಇದು ವಾಶ್ ಆಗೋಷ್ಟೊತ್ತಿಗೆ ಸ್ನಾನನೂ ಆಗುತ್ತೆ. ಸೊ ಟೆನ್ಷನ್ ಇಲ್ಲ. ಬೇಗ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ದಿನದಿಂದ ದಿನಕ್ಕೆ ದುಂಡ್ಮಲ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮಳೆ ಆಗಬೇಕು, ಇದು ನ್ಯಾಚುರಲ್ ಮಳೆ ಆದರೆ ಮಾತ್ರ ಹೂವೆಲ್ಲ ಚೆನ್ನಾಗಾಗೋದು. ದುರ್ಗದ ಮೊಗ್ಗು ಅಂತ ನೋಡ್ರಿ, ಚಿತ್ರದುರ್ಗದ ಮೊಗ್ಗು. ಅಂದರೆ ಈ ಕಡೆ ಎಲ್ಲ ಮಲೆನಾಡು ಕಡೆ ಎಲ್ಲ 7 ಸುತ್ತಿನ ಮಲ್ಲಿಗೆ, 6 ಸುತ್ತಿನ ಮಲ್ಲಿಗೆ ಈ ಥರ ಬರುತ್ತೆ. ಆದರೆ ಇದು ಬಂದ್ಬಿಟ್ಟು ಚಿತ್ರದುರ್ಗದ ಮಲ್ಲಿಗೆ, ಒಂದೇ ಸುತ್ತಿರುತ್ತೆ. ಆಮೇಲೆ ತುಂಬ ಸುವಾಸನೆ ಇರುತ್ತೆ ಇದು. ಸೊ ದಿನಕ್ಕೆ ಜಾಸ್ತಿ ಮೊಗ್ಗು ಬಿಡ್ತಾ ಇದೆ. ಇದನ್ನು ಮತ್ತೆ ಕಟ್ ಮಾಡಬೇಕು. ಚಿಗುರ್ದಂಗೆ ಕಟ್ ಮಾಡಿದ್ರೆ ಮೊಗ್ಗು ಜಾಸ್ತಿ ಬಿಡುತ್ತೆ. ಮಳೆ ಬಂದಿದ್ದಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಮೊಗ್ಗುಬಿಟ್ಟಿದೆ. ಚಿಕ್ಕ ಗಿಡ ಆದ್ರೂ ಎಲ್ಲ ಕಡೆ ಮೊಗ್ಗುಬಿಟ್ಟಿದೆ. ನಮ್ಮಮ್ಮ ಯೂಟ್ಯೂಬ್ ನೋಡಿಬಿಟ್ಟು ಇದನ್ನು ಯಾವ ಥರ ಇಟ್ಕೋಬೇಕು, ಏನೇನು ಗೊಬ್ಬರ ಹಾಕಬೇಕು ಇದೆಲ್ಲ ಮಾಡ್ತಿರ್ತಾರೆ. ಇದೆಲ್ಲ ಕಟಾವು ಮಾಡಿದ್ದು ಅಮ್ಮನೇ. ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡ್ರಿ. ನೋಡೋಣ ಇದು ನೆಕ್ಸ್ಟ್ ಇನ್ನು ಅಕ್ಟೋಬರಿಗೆ ಬಂದಾಗ ಯಾವ ಥರ ಆಗಬೇಕು ಅಂತ. ವಿಹಾನು ಮತ್ತು ಅಲ್ತಿಯಂಗೆ ಅಡ್ಮಿಷನ್ ಮಾಡ್ಸೋಣ ಅಂಥೇಳಿ ಇಲ್ಲೇ ನಿಯರ್ ಬೈ ಒಂದು 1.5 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆಯಿಂದ ಈ ಸ್ಕೂಲ್ ಇತ್ತು. ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಫೈನಲಿ ನೋಡಿದ್ವಿ, ಒಂದು 4 ರೂಮ್ ಇದೆ ಅಷ್ಟೇ. ಅದು ಚಿಕ್ಕದಿದೆ. 3 ರೂಮು ಸ್ವಲ್ಪ ಪರವಾಗಿಲ್ಲ, ಲೆಂತ್ ಇದೆ. ಇನ್ನೊಂದು ರೂಮು ತುಂಬಾ ಚಿಕ್ಕದಿದೆ. ಆಮೇಲೆ ವಾಶ್ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸರೌಂಡಿಂಗು ಪ್ಲೇ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಸೀಟ್ ಇದ್ದು ತುಂಬ ಸೆಕೆ ಆಗುತ್ತೆ ಆ ಥರ ಅಂದ್ಕೊಂಡು ನಾವೇ ಬೇಡ ಅಂತೇಳಿ ರಿಜೆಕ್ಟ್ ಮಾಡಿದ್ವಿ. ಆಮೇಲೆ ಬಾವಿ ಪಕ್ಕದಲ್ಲೇ ಜಾರುಬಂಡಿ ಇರೋದ್ರಿಂದ ಜಾಗ ಚೆನ್ನಾಗಿದೆ, ಭಯ ಅನ್ನಿಸ್ತು. ಸೊ ಹಾಗಾಗಿ ನಾವು ಬೇಡ ಅಂಥೇಳಿ ರಿಜೆಕ್ಟ್ ಮಾಡಿದ್ವಿ. ನೆಕ್ಸ್ಟು ಬೇರೆ ಸ್ಕೂಲ್ ನೋಡೋಣ ಅಂಥೇಳಿ ಹಾಗೆ ಹೋದ್ವಿ. ಇದು ಬಂದ್ಬಿಟ್ಟು ಸೆಂಟ್ ಆಂಟೋನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಇದರದ್ದು ಪ್ಲೇ ಹಾಗೆ ಇಲ್ಲೇ ಎದುರುಗಡೆ ಚರ್ಚ್ ಇದೆ ಇಲ್ಲಿ. ಮತ್ತು ಈ ಕಡೆ ಗೊತ್ತಲ್ಲ ಚರ್ಚ್, ಕ್ರಿಶ್ಚಿಯನ್ ಸ್ಕೂಲಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಜುಕೇಷನ್ನು ತುಂಬ ಚೆನ್ನಾಗಿರುತ್ತೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ. ಸೊ ಹಾಗಾಗಿ ನೋಡೋಣ, ಅದು ಅಡ್ಮಿಷನ್ಸಿಗೆಲ್ಲ ಮಾತಾಡ್ಕೊಂಡು ಬಂದು ಇಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂಥೇಳಿ ಬಂದು ಕೂತ್ಕೊಂಡ್ವಿ. 12 ಗಂಟೆಗೆ ಎಷ್ಟು ಬಿಸಿಲು ಇದೆ ನೋಡ್ರಿ. ವಿಹಾನ್ ಅಲ್ತು ಬರ್ರಿ ಬೇಗ. ಕಲ್ಲಂಗಡಿ ಹಣ್ಣು ಹೆಚ್ಚುತ್ತಾ ಇದೆ. ಕಲ್ಲಂಗಡಿ ಹಣ್ಣು ತಿನ್ನಬೇಕು ಬಿಸಿಲಿಗೆ. ಈಗ ಇನ್ನೇನು ಮಳೆ ಬಿತ್ತಲ್ಲ, ಮಾವಿನ ಹಣ್ಣು ಬರುತ್ತೆ. ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗಿದೆ. ಮಾವಿನ ಹಣ್ಣು ಇನ್ನೂ ತಂದಿಲ್ಲ. ವಿಹಾನ್, ಈ ಮಕ್ಕಳು ಒಂದ್ಸರಿ ಕರೆದ್ರೆ ಬರಲ್ಲಪ್ಪ ಇವರು. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ 1+1. ಕೈ ತೊಳ್ಕೊಂಡಿದ್ರಲ್ಲ, ಕೂತ್ಕೊಳ್ರಿ. ಯಾರಿಗೆ ಬೇಕಪ್ಪ 1+1? ಹ್ಞೂ ತಗೋ, ನಿಮಗೆ 1 ಪ್ಲಸ್ ಆ ಕಡೆ ಕೈಗೊಂದು. 1+1. ಅಲ್ತುಗೆ 1 ಪ್ಲಸ್ ಆ ಕಡೆ ಕೈಗೊಂದು 1. ನೋಡ್ರಿ 1+1 ಸಿಕ್ತು. ಶೂಟಿಗೆ ರೆಡಿ ಆಗ್ತಾ ಇದ್ದಾರೆ. ಇವ್ರದ್ದು ಕಾಸ್ಟ್ಯೂಮ್ ಬಂದ್ಬಿಟ್ಟು ಇದು. ಇವಾಗೊಂದು ಸಾಂಗ್ ಶೂಟಿಂಗ್ ಇದೆ ವಿಹಾನ್ಗೆ ಮತ್ತು ಅಲ್ತಿಯಾಗೆ. ಸೊ ರೆಡಿ ಆಗ್ತಾ ಇದ್ದಾರೆ. ಡ್ರೆಸ್ಸು ಮತ್ತು ಹೇರ್ ಸ್ಟೈಲ್ ಆಯಿತು. ಈಗ ಮೇಕಪ್ ಮಾಡಬೇಕು. ಇವ್ನು ನೋಡ್ರಿ, ಇವನೇ ಬೆಲ್ಟ್ ಹಾಕ್ಕೊತಾ ಇದ್ದಾನೆ. ಆಯ್ತಾ ರೆಡಿ ವಿಹಾನ್? ಇಬ್ಬರು ರೆಡಿಯಾಗಿದ್ದಾರೆ. ಈಗ
ಸ್ಲಿಪ್ಪರ್ಸ್ ಹಾಕೋತಾ ಇದ್ದಾರೆ. ಹಾಕೊಳ್ಳೋ ಪಿಶು ಹಾಕೋ ವಿಯಾನೋ, ಟೈಮ್ ಆಗುತ್ತೆ. ಅಲ್ತು ಕ್ಲೀನಾಗಿ ಹಾಕ್ಕೋಬೇಕು. ಸೊ ಫೈನಲ್ ಲುಕ್ ತೋರಿಸ್ತೀನಿ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಅಲ್ತಿಯ ಮೇಕಪ್ ಎಲ್ಲ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣ್ತಾ ಇದ್ದಾಳೆ. ಮ್ಯಾಚಿಂಗ್ ಫ್ರಾಕ್ ವಿತ್ ಮ್ಯಾಚಿಂಗ್ ಚಪ್ಪಲ್, ಹೇರ್ ಬ್ಯಾಂಡ್ ಎಲ್ಲ ಮಸ್ತಾಗಿ ರೆಡಿಯಾಗಿದ್ದಾಳೆ ನಮ್ಮ ಅಲ್ತು. ವಿಹಾನ್ ಫೈನಲ್ ಲುಕ್ ತೋರಿಸ್ತೀನಿ. ವಿಹಾನ್ ಫೈನಲ್ ಲುಕ್ ನೋಡಿ, ಪ್ಯಾಂಟು ಶರ್ಟು ವಿತ್ ಶೂಸ್. ಸೊ ರೆಡಿನಾ ವಿಡಿಯೋ ಮಾಡೋಕ್ಕೆ? ಅಲ್ತು ರೆಡಿನಾ? 3, 2, 1 ಸ್ಟಾರ್ಟ್. ಸ್ಟಾರ್ಟ್ ಸ್ಟಾರ್ಟ್. ಹಾಂ, ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು. ನೆಂಟರು ಬಂದಿದ್ದರು. ನೆಂಟರೆಲ್ಲ ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು. ಈಗ ಹುಡುಗರು ಮೇಲೆ ಆಟ ಆಡ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಿದ್ದಾರೆ ಅಂತೇಳಿ. ಏನು ಮಾಡ್ತಿದ್ದೀರಾ? ನುಗ್ಗೆ ಸೊಪ್ಪೆಲ್ಲ ಕಿತ್ತು ಆಟ ಆಡ್ತಿರೋದು ನೋಡ್ರಿ ಇವ್ರು. ಎಲ್ಲ ಹೆಂಗೆ ಮಾಡಿದ್ದಾರೆ. ಚಲೋ ನಿಚೆ ಚಲೋ. ಬೆಳಗ್ಗೆ ನನ್ನ ತಂಗಿನೂ ತೊಗೊಂಡೋಗಿದ್ಲು ನುಗ್ಗೆ ಸೊಪ್ಪು. ಈಗ ಒಂದು ಸ್ವಲ್ಪ ನೆಂಟರು ಬಂದವರು ಒಂಚೂರು ತೊಗೊಂಡೋದ್ರು. ಇಬ್ರು ಹುಡ್ಕೊಂಡು ಹೆಂಗೆ ಹೋಗ್ತಾ ಇದಾರೆ ನೋಡ್ರಿ. ಹಲ್ಲು ಜಾನ ಗಿರ್ತಿ. बारिश आया सका हुआ अबर मुछिया. हाँ तू दोनों घर को बा, तू थोड़े थोड़े दो को देना घर को बा, मैं इसके नाम से घर को बा. जल्दी से मतलब ठीक है उठा. ಅಜ್ಜಿ ಹೋಗಿ ಬಂದು ಆರಾಮಾಗಿ ಮಕ್ಕೊಂಡಿದ್ದಾರೆ ನೋಡ್ರಿ. ಹೇಳಜ್ಜಿ, ಸುಸ್ತಾಗೈತಾ ನಿಂಗೆ? ರಮೇಶ್ ಅಜ್ಜಿ ಮನೆಗೆ ಹೋಯ್ತಮ್ಮ. ಕೊಟ್ಟರು ಇವ್ರಿಗೆ ಕೊಟ್ರಲ್ಲ. ಹಾಂ, ಅದು ಪುಟ್ಟಮ್ಮ ಕರಿ ಕೊಡ್ಬೇಕಾ? ಸಂಜೆ 4 ಗಂಟೆ ಆಗಿದೆ ನೋಡ್ರಿ. ಫುಲ್ಲು ಮಳೆ ಮೋಡ. ಈಗ ಮಳೆ ಬರುತ್ತೆ ಅನಿಸುತ್ತೆ. ಆದರೂ ಇವ್ರು ಆಟ ಆಡ್ತಾ ಇದ್ದಾರೆ. ಕ್ಯಾ ಕರೀನ್ ತುಗೆ ದೋ ಜನೆ? ತೊಳಿತಿದ್ದೀರಾ? ತೊಳೆದೇನು ಮಾಡ್ತೀರಾ? ಊಟ ಮಾಡ್ತಿ ತಿಂತಿದ್ದೀವಿ. ಅಡುಗೆ ಮಾಡ್ತೀರಾ? ಹಿಂಗೆ ತಿಂತೀವಿ ನಾವು. ಹಿಂಗೆ ತಿಂತೀರಾ? ಹಸಿ ಸೊಪ್ಪೆ ತಿಂತೀರಾ? ನೀ ಹಿಂಗೇನಪ್ಪ ಸಾರು ಮಾಡ್ತಿರೋದು? ಸಾರೆಲ್ಲ ತೊಳಿತಾರೆ ಇದ್ದಾರೆ. ಹೌದಾ? ನಂದಿದ್ರು ತುಂಬಿಕೊಂಡಿಲ್ಲ, ಅವಾಗ ಹಿಂಗಾಗುತ್ತೆ. ಅದಕ್ಕೆ ಸೊ ಮಳೆ ಮೋಡ ಫುಲ್ ಆಗಿತ್ತೆ. ಈಗ ಪೂರ್ತಿ ಬಟ್ಟೆ ಎಲ್ಲ ತಕ್ಕೋಬೇಕು. ಬಟ್ಟೆ ಎಲ್ಲ ಬೆಳಗ್ಗೆ ವಾಷಿಗೆ ಹಾಕಿದ್ನಲ್ಲ, ನಿಮಗೆ ತೋರಿಸಿದ್ದೆ. ಸೊ ಈಗೆಲ್ಲ ಮಳೆ ಬರೋ ಟೈಮು. ಆವಾಗಲೇ ಹನಿ ಬೀಳ್ತಾ ಇದೆ. ಬೇಗ ಬಟ್ಟೆ ಎಲ್ಲ ತೆಗ್ದಿಡ್ತೀನಿ. ಗೃಹ ಪ್ರವೇಶಕ್ಕೆ ಫಂಕ್ಷನಿಗೆ ಬಂದಿದ್ದರು ನಮ್ಮ ದೊಡ್ಡತ್ತೆ ಮತ್ತು ಚಿಕ್ಕತ್ತೆ ಅವ್ರ ಮಕ್ಕಳು ಎಲ್ಲರೂ. ಸೊ ಊಟ ಮಾಡಿಕೊಂಡು ಹಾಗೆ ಮನೆ ಹತ್ರ ಬಂದರು. ಬಂದು ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದರು. ಇವಳು ಸಲ್ಮಾನ್ 3ನೇ ಮಗಳು ಮಲ್ಕೊಂಡಿದ್ದಾಳೆ. ನಮ್ಮ ಅತ್ತೆಯರಿಬ್ರು ಅವ್ರ ಮಕ್ಕಳು ಬಂದಿದ್ರು. ಮಗಳು ಮಲ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇ ಗೃಹ ಪ್ರವೇಶಕ್ಕೆ ಬಂದಿದ್ರಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ. ಇವಳು ನಮ್ಮ ಜೋಯ, ಗೊತ್ತಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಚಿಕ್ಕ ಮಕ್ಕಳು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡಿಸ್ಕೊಂಡು ಹಾಗೆ ಶರ್ಬತ್ ಮಾಡಿದ್ದೆ. ಶರ್ಬತ್ ಕುಡಿದು ಹೊರಡ್ತಾ ಇದ್ದಾರೆ. ಇವ್ರು ನೋಡ್ರಿ, ಇಬ್ರು ಊಟ ಮಾಡಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ. ವಿಹಾನ್ ಬಾಯ್ಲಿ. ವಿಹಾನ್ ಕ್ಯಾ ಬೋಲ್ನಾ ಬೋಲ್. टाटा बाय बाय खत्म गया.